ಕಾಸ್ಟ್ಲಿ ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಯಾವ ತರ ಅಲ್ಲಿ ಪರ್ಚೇಸಿಂಗ್ ಹೆಂಗ್ ನಡೀತೆ ಅಥವಾ ಏಜೆಂಟ್ಗಳು ಯಾವ ತರ ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿರಲಿಲ್ಲ. ಅಂದ್ರೆ ರೊಟೇಷನ್ ಹೆಂಗಿರ್ಬೇಕಂದ್ರೆ 2 ಎಮ್ಮಿನ ಹಾಲನ್ನ ನಿಂದ್ರಿಸುವಾದ್ರೆ 2 ಎಮ್ಮಿ ಡೆಲಿವರಿ ಆಗಿದ್ದಿರ್ಬೇಕು. 25 ಚಾಲು ಆಗಿ 40,000 ತನಕ ಮಾರಿದ್ವಿ. ಅದು ಯಾವ ತರ ಮಾರ್ಕೆಟಿಂಗ್ ಅಂದ್ರೆ ಇದು ಹೆಂಗಿದೆ ಕ್ಯಾಲ್ಕುಲೇಷನ್ 5 ಲೀಟರ್ ಹಿಂಡ್ತಾ ಇದ್ರೆ 2.5 ಕೆಜಿ ತನಕ ನಿಮ್ದು ಹಿಂಡಿ ಹಾಕಿ. ಅಣ್ಣ ಈಗ ನಾನು ನಿಮ್ಮ ಫಾರ್ಮ್ ಎಲ್ಲ ಸುತ್ತಾಡಿದೆ. ಈ ಫಾರ್ಮ್ ಅಲ್ಲಿ ಈಗ ಒಬ್ರು ಆಳಿದ್ದಾರೆ, ಆಳ್ ಮಾಡೋದು ಬೆಟರ್ ಅಥವಾ ನಾವೇ ಮಾಡೋದು ಬೆಟರ್? ನಾವು ಸ್ವಂತದ್ ಮಾಡಿದ್ದನ್ನ ನಾವು 100% ನಮ್ದು ಎನರ್ಜಿ ಹಾಕಿ ನಾವು ಮಾಡ್ತೀವಿ. ಸ್ವಂತ ಮಾಡ್ಬೇಕಂದ್ರೆ ಎಲ್ಲ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ ಸ್ವಂತ ಮಾಡಕ್ ಆಗಲ್ಲ, ಲೇಬರ್ ಅನಿವಾರ್ಯ ಇಡಬೇಕಂದ್ರೆ ಅನಿವಾರ್ಯ ಸಿಚುವೇಶನ್ ಅಲ್ಲಿ ಲೇಬರ್ ಇಟ್ಕೊಳ್ತಾರೆ. ಅವ್ರು ಏನ್ ಮಾಡ್ತಾರೆ, ತಾವು ಎಲ್ಲಿವರೆಗೆ ಗಟ್ಟಿ ಇರ್ತಾರೆ ಚೆನ್ನಾಗಿರ್ತದ್ದು ಕಂಪ್ನಿನೂ ಹೆಡ್ಡೇಕ್ ಇರಲ್ಲ, ಆ ಟೈಮಲ್ಲಿ ಮಾಡ್ತಾರೆ. ಕೆಲವೊಂದ್ಸಲ ಹಾಲು ಪೂರ್ತಿ ಹಿಂಡಲ್ಲ, ಮರಿ ಕುಡಿಸ್ತಾರೆ. ಕೆಲ್ಸ ಜಾಸ್ತಿ ಆಗಿದೆ ಆ ತರ ಸ್ವಲ್ಪ ನಾವು ಈಗ ಆ ಲೇಬರ್ ಇಟ್ಟು ನಾವು ಅದ್ರನ್ನ ಹಿಂದ್ಗಡೆ ನಾವು ನೋಡ್ಕೊತಿರ್ತೀವಿ ಚೆನ್ನಾಗಿರ್ತದೆ ಲೇಬರ್ ಅಲ್ಲಿ ಮಾಡ್ಬೇಕು. ಅಥವಾ ಇವ್ರ ಹತ್ರ ಜಾಸ್ತಿ ಇನ್ ಕೇಸಸ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೂ ದುಡ್ಡು ಸಿಗ್ತಾ ಇದೆ ಅಂದ್ರೆ ಬರುವಂತ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ. ನಾವು ಏನೋ ದುಡ್ಡು ತಗೋತೀವಿ ಮಾಡಿ ತೋರಿಸ್ಬೇಕಂತ. ಇವಾಗ ನನ್ಗೆ ನೋಡಿ ಇವತ್ತಿನ ಬೇಸಿಕ್ ಹೇಳ್ತೀನಿ. ಇವತ್ತು ಬೆಳಿಗ್ಗೆನೆ ಒಂದು ಜಸ್ಟ್ ಒಂದು 8 to 10 days ಆಗಿದೆ ಒಂದು ಡೆಲಿವರಿ ಆಗಿ ಹೆಣ್ಗರ ಆಯ್ತು. ಸೊ ಅದು ಏನ್ ಮಾಡಿದ್ರು, ಅದೊಂದು ಸ್ವಲ್ಪ ಹಾಲು ಜಾಸ್ತಿ ಕುಡ್ಕೊಂಡ್ಬಂದು ಮೋಷನ್ಸ್ ಆಗ್ತಾ ಇತ್ತು. ಸೊ ಟ್ಯಾಬ್ಲೆಟ್ಸ್ ನಾನು ರೆಡಿ ಮಾಡಿ ಇಡ್ತಿದ್ದೆ, ಒಂದು ಟ್ಯಾಬ್ಲೆಟ್ ಸಿಗ್ಲಿಲ್ಲ. ಅದು ನೆಗ್ಲಿಜೆನ್ಸ್ ಅಂತ ಹೇಳಕ್ಕಾಗಲ್ಲ, ಟ್ಯಾಬ್ಲೆಟ್ ಇದೆ ಆದ್ರೆ ಅದು ಲಾಸ್ಟ್ ಟೈಮ್ ಅಲ್ಲಿ ಹಾಕಿ ಎಲ್ಲಿ ಗೊತ್ತಿಲ್ಲ. ಸೊ ಅದೇನ್ ಮಾಡುತ್ತೋ ಅದು ಮನೆ ಮದ್ದನೆ ಏನೋ ಒಂದು ಅರಿಶಿಣ ಅದು ಏನೋ ಮಾಡಿ ಅದಕ್ಕೆ ಕುಡಿಸ್ಬಿಟ್ಟ, ಅದು ಕಟ್ ಆಗ್ಬಿಡ್ತದೆ. ಸೊ ಈ ತರ ನಾವು ದುಡ್ಡು ಸೇಮ್ ಮಕ್ಕಳು ಅವ್ರು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ನಾವು ಹೋಗಿ ಸುಮ್ಮನೆ ಟ್ಯಾಬ್ಲೆಟ್ಸ್ ತರ್ಕೊಂಡ್ ಬರೋದು ಇದೆಲ್ಲ ಮನೆ ಮದ್ದನ್ನು ಮಾಡಿ ಕೊಟ್ಬಿಡ್ತಾರೆ. ನಮ್ಗೆ ಗೊತ್ತಿರಲ್ಲ ಇವೆಲ್ಲ. ಸೊ ಪ್ರತಿಯೊಬ್ಬ ಅಥವಾ ಯುಪಿಲಿ ಇವರು ಭಯ ಕೆಲಸ ಮಾಡೋದು ಇರ್ತಾರೆ, ತಮ್ಮದೇ ಆದಂತ ನಾಲೆಜ್ ಇರ್ತಾರೆ. ಯಾಕಂದ್ರೆ ಅವ್ರು ಹುಟ್ಟಿನಿಂದ ಮಾಡೋದು ಇದೆ, ಲಾಸ್ಟ್ ವರೆಗೆ ಕೊನೆಯವರೆಗೂ ಮಾಡೋದೇ ಇದೆ. ಹರಿಯಾಣ, ಯುಪಿ, ಬನಾರಸ್ ನಲ್ಲಿ ಅವ್ರು ಅಲ್ಲಿ ಜಾಸ್ತಿ ಇವರು ಹಾಲಿಂದವರು ಯಾವ್ದೋ ಕಮ್ಯುನಿಟಿ ಇದೆ ಅವ್ರದ್ದು, ಹಾಲಿಂದ ಅಷ್ಟೇ ಕೆಲಸ ಮಾಡ್ತಾರೆ. ಮತ್ತೆ ಬೇರೆ ಬಿಸ್ನೆಸ್ ಇಲ್ಲ ಅಲ್ಲಿ. ಏನೋ ಹಾಲು ಬಿಟ್ರೆ ಎಮ್ಮಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಸೊ ಅಷ್ಟು ಪ್ರಾಂಪ್ಟ್ ಆಗಿ ಮಾಡ್ತಾರೆ. ಅದು ಕೆಲವೊಂದ್ಸಲ ನಾವು ಹಿಂದ್ಗಡೆ ಇರ್ಬೇಕಾಗುತ್ತೆ. ಈ ಟೋಟಲ್ ಎಷ್ಟು ಎಮ್ಮೆಗಳು ಇದಾವೆ ನಮ್ಮೂರ? ಈಗ ದೊಡ್ಡ ಒಂದು 20, ಸಣ್ಣ ಒಂದು 25. ಸೊ ಇದರಲ್ಲಿ ಹೆಂಗಂದ್ರೆ ಅವರು ಒಂದು 10 ಎಮ್ಮೆಗೆ ಅವ್ರು ಮಾಡ್ತಾರೆ ಕೆಲಸ. ಆಕ್ಚುಲಿ 10 ಎಮ್ಮೆಗೆ ಅವ್ರದ್ದು ಡಿಪೆಂಡ್ ರೀಜನ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. 15,000 ಇಂದ 20,000 ಪೇಮೆಂಟ್ ಇರುತ್ತೆ. ನಾರ್ಮಲಿ 17,000 ತನಕ ಇದಿರುತ್ತೆ. ಗೊಬ್ಬರ ಮಾಡೋ ಕೆಲ್ಸಗಳು ಹೇಳ್ತೀವಿ. ನಾವು ಮೇವನ್ನ ಕಟ್ ಮಾಡ್ಕೊಡ್ಬೇಕು, ಮೇವನ್ನ ತಗೊಂಡು ಮೇವುಗಳು ಹಾಕ್ತಾರೆ. ಆಮೇಲೆ ದಿನ ಮೈ ಕೊಡ್ತಾರೆ, ದಿನ ಹಾಲು ಮಾಡ್ತಾರೆ 2 ಹೊತ್ತು. ಆಮೇಲೆ ಗೊಬ್ಬರ ಆಮೇಲೆ ಏನಾದ್ರು ಔಷಧ ಉಪಚಾರ ಇದ್ರು ಅವರು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅಡಿಗೆನ ಸ್ವಂತ ಮಾಡ್ಕೊತಾರೆ. ನಾವು ಕೊಡೋದಷ್ಟೇ ಅವ್ರಿಗೆ ಸಾಮಾನು, ಬಾಂಡೆ ಸಾಮಾನು ಕೊಡ್ಬೇಕು. ಆಮೇಲೆ ಗ್ಯಾಸ್ ಸ್ಟೋವ್ ಕೊಡ್ಬೇಕು. ಅಷ್ಟ್ಬಿಟ್ರೆ ಅವ್ರು ತಾವೇ ಬಜಾರ್ ತಾವೇ ಸಂತೆ ತಂದು ತಾವೇ ಮಾಡ್ಕೊಂಡು ತಾವೇ ಊಟ ಮಾಡ್ತಾರೆ. ಮತ್ತೆ ಅದರಲ್ಲಿ ಪಾಂಪ್ ಮತ್ತೆ ಇನ್ನೂವರೆ ನಾನು ಹೇಳ್ತಿರ್ಲಿಲ್ಲ, ಇಷ್ಟು ವರ್ಷ ಆದ್ರೂ ಅವ್ರು ಬೆಳಗ್ಗೆ ನಮ್ಗೆ 6 ಹಾಲು ಬಿಟ್ಟರೆ ಕೊಡ್ತಾರೆ. 3ಕ್ಕೆ ಮೇವು ಹಾಕೊಂಡು ಅವ್ರ ರೊಟೇಷನ್ ಇರುತ್ತೆ. ಬೆಳಗ್ಗೆ 3 ಗಂಟೆಗೆ ಮತ್ತೆ 3 ಗಂಟೆಗೆ 2 ಹೊತ್ತು ಮೇವು ಮಾಡ್ತಾರೆ. ಹಾಲನ್ನ ಈ ಎಕ್ಸಾಕ್ಟ್ ಟೈಮ್ ಹಾಲು ಇರುತ್ತೆ, ರೆಡಿ ಇರುತ್ತೆ. ಎಷ್ಟು ಲೀಟರ್ ಹಾಲು ಕೊಡುತ್ತಾನ ಈಗ ದಿನ? ಈಗ ನಮ್ಮ ಹತ್ರ ಒಂದ್ ಹೊತ್ತಿಗೆ 5 ರಿಂದ 10 ಲೀಟರ್ ತನಕ ಕೊಡುವಂತ ಕೆಪಾಬಿಲಿಟಿ ಇರುತ್ತೆ ಎಮ್ಮೆ ಇದಾವೆ. ನಾರ್ಮಲಿ ಮಿನಿಮಮ್ 5 ಲೀಟರ್ ಕೊಟ್ಟೆ ಕೊಡುತ್ತೆ. 300 ಲೀಟರ್ ಕೆಪಾಬಿಲಿಟಿ ಇದೆ. ಯಾಕಂದ್ರೆ ನಾವು ಸೆಲೆಕ್ಷನ್ ಅಷ್ಟು ನಾನಾಗಿ ಫಸ್ಟ್ ಟೈಮ್ ಹೋಗಿದ್ರೆ ಅಷ್ಟೊಂದು ನಾ ಹೇಳ್ತಿಲ್ಲ. ಈ ಯೂಟ್ಯೂಬ್ ಜ್ಞಾನ ಅಥವಾ ಯೂಟ್ಯೂಬ್ ಚಾನಲ್ ಅಷ್ಟೊಂದು ಇರ್ಲಿಲ್ಲ. 5 ವರ್ಷ ಹಿಂದೆ ಮಾಡೋದು ಕ್ರೇಜ್ ಅಲ್ಲಿ ಎಮ್ಮೆಗಳ ಬಗ್ಗೆ ಅಥವಾ ಇವಾಗ ವಿಡಿಯೋ ಬರ್ತಾ ಇದೆಲ್ಲ, ಅಷ್ಟೊಂದು ಪಬ್ಲಿಸಿಟಿ ಅಥವಾ ಅಷ್ಟೊಂದು ಜ್ಞಾನ ಹೇಳ್ಬೋದು. ಪಬ್ಲಿಸಿಟಿಗೆ ಜ್ಞಾನ ಹಂಚ್ಕೊಳ್ಳೋದು ಬಾಳ ಇರ್ತದೆ ಯೂಟ್ಯೂಬ್ ಅಲ್ಲಿ. ಯಾವ್ತರ ದಿನಕ್ಕೊಂದು ಎಲ್ಲ ಸ್ವಲ್ಪ ಬಹಳ ಜನ ವಿಡಿಯೋ ನೋಡ್ಕೋದ್ರೆ ಜ್ಞಾನ ಜಾಸ್ತಿ ಆಗೋದು ಹೋಗುತ್ತೆ. ಸೊ ಆತರ ಅವಾಗಿರ್ಲಿಲ್ಲ. 5 ವರ್ಷದಿಂದ ಇಷ್ಟೊಂದು ವಿಡಿಯೋಸ್ ಮಾಡೋದ್ರಿಂದ ಯೂಟ್ಯೂಬ್ ಎಷ್ಟು ಬರ್ತಿರ್ಲಿಲ್ಲ. ಸೊ ಅವಾಗ ನಾನು ಹೋಗಿ ನಮ್ ಸೆಕ್ಷನ್ ತಪ್ಪಾಗಿಲ್ಲ, ಆದ್ರೂ ಸ್ವಲ್ಪ ಕಾಸ್ಟ್ಲಿ ಕೊಟ್ಟು ತಂದಿದ್ವಿ. ಅದೇ ಕಾಸ್ಟ್ಲಿ ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಯಾವ ಪರ್ಚೇಸಿಂಗ್ ಹೆಂಗ್ ನಡೀತೆ ಅಥವಾ ಏಜೆಂಟ್ಗಳು ಯಾವ ತರ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಸೊ ಇದನ್ನೇ ನಾನು ಹೇಳೋದು, ಪರ್ಚೇಸಿಂಗ್ ಯಾರು ಬರ್ತಾರೆ, ಯಾರು ಇದು ಮಾಡ್ತಾರಲ್ಲ, ಅದು ಸ್ವಲ್ಪ ನಾನೇ ಅಂತಲ್ಲ, ಯಾರು ಚೆನ್ನಾಗಿರ್ತಾರಲ್ಲ ಅವ್ರು ತಗೊಂಡು ಹೋಗ್ಬೇಕು. ಚೆನ್ನಾಗಿ ಅಲ್ಲಿ ಮಾರ್ಕೆಟ್ ಹಿಡ್ಕೊಂಡು ಪರ್ಚೇಸಿಂಗ್ ಮಾಡೋರ್ನ ಸರಿಯಾಗಿ ನಿಂತ್ಕೊಂಡು ಪರ್ಚೇಸ್ ಮಾಡ್ಕೊಳೋರ್ನ ಅವ್ರು ಕರೆಕ್ಟ್ ಆಗಿ ಎಮ್ಮಿ ಬೇಕು. ಫಸ್ಟ್ ಏನೋ ಪ್ರಾಬ್ಲಮೆಟಿಕ್ ಇರಬಾರ್ದು ಅದು. ಯಾಕಂದ್ರೆ 10 ಎಮ್ಮೆ ಒಳಗೆ ಒಂದೇ ಎಮ್ಮಿ ಕೆಟ್ಟ ಬಂದ್ರು ಒಂದೇ ಅದು ಅಲ್ಲಿ 9 ಕರೆಕ್ಟ್ ಬಂದ ಮೇಲೆ ಒಂದರಲ್ಲಿ ಪ್ರಾಬ್ಲಮ್ ಬಂದ್ರು ಅಲ್ಲಿ
ಸಿಕ್ಕಾಕೊಂಡಂಗೆ ಆಗುತ್ತೆ. ಹೌದೌದು. 10 ಓಕೆ ಇರೋ ಎಮ್ಮೆನ ತಿಳ್ಕೊಂತಿರ್ಬೇಕು. ಅದೇ ಫಸ್ಟ್ ನಮ್ದು ಇದು ಆಗಿರ್ಬೇಕು. ಟೋಟಲ್ ಫಾರ್ಮ್ ಎಷ್ಟು ಲೀಟರ್ ಹಾಲು ಬರುತ್ತೆ? ಬೆಳಗ್ಗೆ ಎಷ್ಟು ಲೀಟರ್, ಸಂಜೆ ಎಷ್ಟು ಲೀಟರ್? ಇವಾಗ ನಮ್ 5th year ಇದೆಯಲ್ಲ, ನಾವು 20 ಎಮ್ಮೆ ಹಿಂದೆ ಮುಂದಾಗಿದ್ವಿ. ಯಾಕಂದ್ರೆ ಪ್ರೆಗ್ನೆನ್ಸಿ ಲೇಟ್ ಆಗಿರುತ್ತೆ, ಕೆಲವೊಂದು ಡೆಲಿವರಿ ಸ್ಟಾರ್ಟ್ ಆಗಿರುತ್ತೆ. ಇವಾಗ ನೀವು ಆ ಕ್ವಶನ್ ಯಾವ ತರ ಕೇಳ್ಬೇಕಂದ್ರೆ, ನೀವು ಯಾವ ತರ ಥ್ರೂಔಟ್ ಇಯರ್ ಮೇಂಟೈನ್ ಮಾಡ್ಬೇಕು. ಹಾಲನ್ನ ನಾವು ಜಸ್ಟ್ ನಾವು ತಂದ ಮೇಲೆ ಯಾವ ತರ ಹಿಂಡ್ತಾ ಇದೆ ಅದು ಇಂಪಾರ್ಟೆಂಟ್ ಅಲ್ಲ. ಥ್ರೂಔಟ್ ದ ಇಯರ್ ನಿಮ್ಗೆ ಖರ್ಚು ವೆಚ್ಚ ನೋಡ್ಬೇಕಂದ್ರೆ ಥ್ರೂಔಟ್ ದ ಇಯರ್ ನಿಮ್ಮ ಹತ್ರ ಹಾಲು ಇರಬೇಕು. ಅಂದ್ರೆ ರೊಟೇಷನ್ ಹೆಂಗಿರ್ಬೇಕಂದ್ರೆ 2 ಎಮ್ಮಿನ ಹಾಲನ್ನ ನಿಂದ್ರಿಸುವಂದ್ರೆ 2 ಎಮ್ಮಿ ಡೆಲಿವರಿ ಆಗಿದ್ದಿರ್ಬೇಕಲ್ಲಿ ಪ್ರತಿ ತಿಂಗಳು. ಸೊ ಇದು ಹಿಂಗ ಹಾಕೋತಂದ್ರೆ ಥ್ರೂಔಟ್ ದ ಇಯರ್ ನಿಮ್ಗೆ ಹಾಲನ್ನೇ ನಿಮ್ ಶೆಡ್ ಅಲ್ಲಿ ಹಾಲಿದ್ರೆ ನಿಮ್ ದುಡ್ಡು ರೊಟೇಷನ್ ಇರುತ್ತೆ. ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ರೊಟೇಷನ್ ಇದು ಇರ್ಬೇಕು. ಸೊ ಆತರ ಹಾಲೇನು ಬರುತ್ತೆ. 10 ಎಮ್ಮಿ ಇವಾಗ ಡೆಲಿವರಿ ಆಗಿ ನಾವು ತರಬೇಕಾದ್ರೆ ಹೊಸ ತರಬೇಕಾದ್ರೆ 100 ರಿಂದ 150 ಲೀಟರ್ ನಡಬರ್ಕ್ ಇರ್ತೈತೆ ಒಂದ್ ಪರ್ ಡೇ. ಈಗ ಡಿಪೆಂಡ್ ನೀವು ಯಾವ ತರ ಪರ್ಚೇಸ್ ಮಾಡ್ತಾ ಇದ್ದಾರೆ. 15 ಲೀಟರ್ ಎಮ್ಮಿ ಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗೋದು ಹೋಗುತ್ತೆ. ನಾವು ನಾರ್ಮಲ್ 10 ರಿಂದ 12 ಲೀಟರ್ ಎಮ್ಮಿ ಅಂದ್ರೆ ಒಂದು 20, 130 ತನ ಈ ತರ 1 ಲಕ್ಷ ಹಿಡ್ಕೊಂಡು ಇರುತ್ತೆ. ಅದು ಡಿಪೆಂಡ್ ಅಪಾನ್ ಕ್ವಾಲಿಟಿಯಲ್ಲಿ ಇರುತ್ತೆ. ಎಮ್ಮೆಲ್ಲಿ ಸಿಗುತ್ತೆ 10 ಲೀಟರ್ ಅಂದ್ರೆ ಸ್ವಲ್ಪ ಕೋಡ್ ಮುರಿದಿದ್ದು ಇರ್ತಾವ. ಆದ್ರೂ ಅದು 10 ಲೀಟರ್ 12 ಲೀಟರ್ ಕೊಡ್ತಿರ್ತೈತೆ. ಅಂತ ಎಮ್ಮೆ ತೊಗೊಂಡ್ರೆ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಬರ್ತಿರ್ತವೆ. ಆದ್ರೆ ನಮ್ಗೆ ಕೊಡ್ಕೊಂಡು ಏನ್ ಮಾಡ್ಬೇಕು, ನಮ್ಗೆ ಹಾಲು ಚೆನ್ನಾಗಿದೆ ಅದ್ ನೋಡ್ಕೋಬೇಕು. ಆತರ ಕೆಲವೊಂದು ಇದೆ ಈ ತರ ಕೆಲವೊಂದು ಇದೆ ಚೀಪ್ ಅಂಡ್ ಬೆಸ್ಟ್ ಸಿಗುವಂತ ಇದೆ. ಅದಕ್ಕೆ ಸ್ವಲ್ಪ ಏನೋ ಆಗಿರ್ತದೆ, ಡ್ಯಾಮೇಜ್ ಆಗಿರ್ತೈತೆ, ಬಾಳ್ ಕಟ್ಟಾಗಿರ್ತೈತಿ, ಅದು ಕಟ್ಟಾಗಿರ್ತೈತಿ. ಆದ್ರೆ ಹಾಲಿಗೆ ಚೆನ್ನಾಗಿರ್ತೈತಿ, ಎಮ್ಮೆ ಚೆನ್ನಾಗಿರ್ತೈತಿ. ಆದ್ರಿಂದ ಹೆಸರು ಇಡೋರ್ಗೇನು ಕಡಿಮೆ ಇಲ್ಲ. ಸೊ ಅದು ಡಿಪೆಂಡ್ ಆಗುತ್ತೆ. ಈ ಟೋಟಲ್ ಈಗ ಮುರ್ರಾ ಸಾಕಾಣಿಕೆ ನಾನ್ ಲಾಭ ಅಂದ್ರೆ ಯಾವ ರೀತಿ ತಗೋಬೋಣ? ಏನೇನ್ ಲಾಭ ತಗೋಬಹುದು? ಲಾಭ ನೋಡಿ, ಹಾಲ್ ಮಾರಿ, ಕರುಗಳನ್ನ ಮಾರಿ, ಗೊಬ್ಬರ ಮಾರಿ. ಈ 3 ಆಸ್ಪೆಕ್ಟ್ ಇದೆ ನಿಮ್ಮ ಹತ್ರ. ಫಸ್ಟ್ ಡೇ ಚಾಲು ಆಗುತ್ತೆ, ಹಾಲಿನ ಚಾಲು ಆಗುತ್ತೆ. ಫಸ್ಟ್ ಡೇ ಇಂದಾನೆ ಗೊಬ್ಬರ ಚಾಲು ಆಗುತ್ತೆ. ನೀವು ಯಾವ ತರ ಅದು ನೀವು ಇದನ್ನೆಲ್ಲ ಈಗ ನೋಡಿದ್ರೆ ಗೊಬ್ಬರಗಂತೂ ಡಿಮಾಂಡ್ ಇದ್ದೇ ಇದ್ದು. 6,000 ರೂಪಾಯಿ ಟ್ರ್ಯಾಕ್ಟರ್ ಅದು ನಮ್ಮ ಟ್ರ್ಯಾಕ್ಟರ್ಗೆ ಒಂದು ಗೊಬ್ಬರ ಇಲ್ಲಿ ಅವ್ರು ಬಂದು ಅವ್ರು ತುಂಬ್ಕೊಂಡು ಹೋಗ್ತಾರೆ. 6,000 ರೂಪಾಯಿ ಒಂದು ಟ್ರ್ಯಾಕ್ಟರ್ಗೆ. ಟ್ರ್ಯಾಕ್ಟರ್ ಅಂತೂ ಐವಾನ್ಲೇ ಹೋಗ್ತಾರೆ. ಯಾಕಂದ್ರೆ ಇದನ್ನ ಒಂದು 5 ಬಾಸ್ 6 ಬಾಸಿಂದ ಐವಾಗ ಬರುತ್ತೆ, 30,000 ಆಗುತ್ತೆ. ಐದು ಒಂದು 5 ಬಾಸಿಂದ 6 ಬಾಸಿಂದ 36,000 ರೂಪಾಯಿ ಗೊಬ್ಬರ ಬೇಕು. ಅದು ಫಿಕ್ಸ್ ಇರುತ್ತೆ. ಅವ್ರ ಗಾಡಿ JCB ತಂದು ಅವ್ರಿಗೆ ತುಂಬಿಕೊಂಡು ಅವ್ರಿಗೆ ತಗೊಂಡು ಹೋಗ್ತಾರೆ. ಸೊ ಇದು ಗೊಬ್ಬರ ಸೈಡ್ ಅಲ್ಲಿ ಇರುತ್ತೆ. ಕರುಗಳನ್ನ ನೀವು ಇಟ್ಕೋಬಹುದು. ನಮ್ಮ ಕರುಗಳನ್ನ ಆರಾಮ್ಸಾಗಿ ಈಸಿಯಾಗಿ ಮಾರಾಟ ಮಾಡ್ಕೋಬಹುದು. ನೀವು ಮಾರಾಟ ಮಾಡ್ತೀರಾ? ನಾವು ಮಾಡ್ತೀವಿ. ನಮ್ಮ ಹತ್ರ ಇದೆ, ಕೊಡೋದಿದ್ರೆ ಮಾಡ್ತೀವಿ. ಏನ್ ರೇಟ್ ಇರುತ್ತೆ? ನಮ್ದು ಇಲ್ಲಿಂದ 25 ಚಾಲು ಆಗಿ 40,000 ತನ ಮಾರಿದ್ವಿ. 1 ರಿಂದ 2 ವರ್ಷದ ಒಳಗಡೆ. ಇದು ಡಿಪೆಂಡ್ ಆಗುತ್ತೆ, ಅದು ಏಜ್ ಅಲ್ಲಿ ಅಥವಾ ಹೈಟ್ ವೇಟ್ ಅದು ಹೇಗೆ ಬೆಳವಣಿಗೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿಯಲ್ಲಿ ಡಿಪೆಂಡ್ ಆಗುತ್ತೆ. ಈ ಒಂದು ಮುರ್ರಾ ಕರು ಆಗ್ದಾಗಿಂದ ಅದು ಒದ್ಕೊಳ್ಳೋವರೆಗೂ ಎಷ್ಟು ಲೀಟರ್ ಹಾಲು ಕೊಡುತ್ತಾನೆ? ಇವಾಗ ಕ್ಯಾಲ್ಕುಲೇಟೆಡ್ ನಾವು ಈಸಿಯಾಗಿ ಹಾಕೊಂಡ್ರೆ ನೋಡಿ ಒಂದು 10 ಲೀಟರ್ ಎಫರ್ಟ್ ಬಂದ್ರೆ ಅದು ಡಿಪೆಂಡ್ ಆಗುತ್ತೆ. ಒಂದು 10 ಲೀಟರ್ ಅಂದ್ರೆ 100 ಲೀಟರ್ 300 ಲೀಟರ್ ಆಯ್ತು ಒಂದು ತಿಂಗಳಿಗೆ. ಸೊ ಹೀಗೆ ಒಂದು 3 ತಿಂಗಳ 2 ತಿಂಗಳ ಮೇಲೆ ಬೆದಿಕ್ ಬರಕ್ ಚಾಲು ಆಗುತ್ತೆ, ಅಥವಾ 3 ತಿಂಗಳು ಬರುತ್ತೆ. ಕಟ್ಕೊಂಡ್ಮೇಲೆ ಅಲ್ಲಿಂದ ಒಂದು 6 ಮಂತ್ಸ್ ವರೆಗೂ ಕಾನ್ಸ್ಟೆಂಟ್ ಹಾಲಿರುತ್ತೆ. ಆಮೇಲೆ ಗ್ರಾಜುಯಲ್ ಆಗಿ ಪ್ರತಿ ತಿಂಗಳು 1 ಲೀಟರ್ ಕಡಿಮೆ ಹಾಕೋತ ಹೋಗುತ್ತೆ. ಇವನ್ ನಮ್ಮ ಹತ್ರ 9th ಮಂತ್ ವರೆಗೆ ಹಿಂಡುವ ಇದೆ. ಆದ್ರೆ ಅದು ಸರಿಯಲ್ಲ. 8 ತಿಂಗಳು 9 ತಿಂಗಳು ತನಕ ಪ್ರೆಗ್ನೆಂಟ್ ಆದ್ಮೇಲೆ ಹಿಂಡುದು ಸರಿಯಲ್ಲ. ಯಾಕಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಅದು ರೆಡಿ ಆಗ್ಬೇಕು. ಸೊ ಅವಾಗ ಅದಕ್ಕೆ ಗ್ಯಾಪ್ ಬೇಕು, ಅಲ್ಲಿ ರೆಸ್ಟ್ ಪೀರಿಯಡ್ ಬೇಕು. 2-3 ತಿಂಗಳು ರೆಸ್ಟ್ ಅಲ್ಲಿ ಇರಬೇಕು. ಸೊ ನಾವು ನಮ್ಮ ಹತ್ರ ಒಂದು 2-3 ಎಮ್ಮೆ ಕಂಟಿನ್ಯೂ 9th ಮಂತ್ ವರೆಗೂ ಹಾಲು ಕೊಡ್ತಾ ಇರ್ತೀವಿ. ಸೊ ನಾವು ಅದನ್ನ ಹಿಂಡಿ ಹಾಕೋದು ಬಂದ್ ಮಾಡ್ತೀವಿ, ಹಸಿರು ಮೇವು ಹಾಕೋದು ಬಂದ್ ಮಾಡ್ತೀವಿ. ಸೊ ಒಣ ಮೇವು ಒಂದು ಇಟ್ಕೊತೀವಿ. ಯಾಕಂದ್ರೆ ಹಾಲು ಬಂದ್ ಮಾಡಿದ್ರೆ ಸಾಕಾಗಿತ್ತು ನಮ್ಗೆ, ಯಾವ ತರ ಬಿಡ್ಬೇಕಂತ. ಲಾಸ್ಟ್ ಆಗಿ ಬಂದು 1 ಹೊತ್ತಿಗೆ ಮಾಡ್ಕೊಂಡ್ವಿ. ಆಮೇಲೆ ಕರೆಕ್ಟ್ ಅಷ್ಟೇ ಕುಡ್ಕೊಂಡು ಇದು ಮಾಡ್ಕೊಂಡ್ವಿ. ಹಸಿರು ಮೇವು ಬಂದ್ ಮಾಡಿದ್ವಿ, ಹಿಂಡಿ ಟೋಟಲ್ ಬಂದ್ ಮಾಡಿದ್ವಿ. ಸೊ ಹಿಂಡಿ ಹಾಕೋದು ಎಷ್ಟು ಕೊಡ್ತೀವಿ ಅದು ಮತ್ತೆ ಹಾಲು ಕೊಡ್ಕೊತ ಹೋಗ್ತಾ ಇರ್ತೀವಿ. ಸೊ ಬಾಡಿ ವೇಟ್ ಏನ್ ಮಾಡ್ಕೋಬೇಕು, ಅದು ರೆಸ್ಟ್ ಫೀಡ್ ಅಲ್ಲಿ ಬಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಹಾಲು ಚೆನ್ನಾಗಿರ್ತೈತಿ. ಸೊ ಈ ಕ್ಯಾಲ್ಕುಲೇಷನ್ ಇದು ಬೆಸ್ಟ್ ಇರುತ್ತೆ. ಈಗ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಅಣ್ಣಯ್ಯ, ಎಮ್ಮೆಯನ್ನು ತಗೊಂಡ್ಬಂದ್ಬಿಡ್ತೀವಿ. ಯೂಟ್ಯೂಬ್ ಅಲ್ಲಿ ನೋಡ್ದೋ ಅಥವಾ ನಿಮ್ಮನ್ನ ನೋಡ್ದೋ ಅಥವಾ ಬೇರೊಬ್ಬರು ನೋಡೋ ಎಮ್ಮೆ ತಗೊಂಡ್ಬಂದ್ಬಿಡ್ತೀವಿ. ಒಂದು ಎಮ್ಮೆಗೆ ತಿಂಗಳಿಗೆ ಏನ್ ಖರ್ಚು ಬರುತ್ತೆ ಅಣ್ಣಯ್ಯ? ಫುಡ್ ಇಂದ ಆಗಿರ್ಬೋದು, ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಏನ್ ಖರ್ಚು ಬರುತ್ತೆ? ಖರ್ಚಲ್ಲಿ ಇದರಲ್ಲಿ ಬರೋದು ಮೇವು, ಹಿಂಡಿನೇ ಅಲ್ಲ. ಅದಕ್ಕೆ ಮೇವು ಬಿಟ್ರೆ ಹಿಂಡಿನ ಬೇಕು. ಮೇವು ಸ್ವಂತದ್ದಾದ್ರೆ ಏನು ಖರ್ಚಿರಲ್ಲ. ಹಿಂಡಿ ಒಂದು ಕಾಸ್ಟ್ಲಿ ಆಗುತ್ತೆ. ನೀವು ಯಾವ ತರ ತರ್ತಾ ಇದ್ರೆ ಹತ್ತಿಗಳ ಹಿಂಡಿ ತರ್ತಿರೋ, ಗೊಂಜಾಳ ನುಸ್ ತರ್ತಿರೋ, ಅಥವಾ ತೊಗರಿ ಹಿಟ್ಟು ಇರುತ್ತಲ್ಲ, ಆಮೇಲೆ ಗೋಧಿ ಪಟ್ಟು ಅಂತ ಬರ್ತೈತಿಲ್ಲ, ಅದು ಯಾವ ತರ ಮಾರ್ಕೆಟಿಂಗ್ ಅದ್ರ ಇದು ಹೆಂಗಿದೆ ಅಂತ ಕ್ಯಾಲ್ಕುಲೇಷನ್. 5 ಲೀಟರ್ ಹಿಂಡ್ತಾ ಇದ್ರೆ 2.5 kg ತನ ನಿಮ್ಗೆ ಅದು ಹಿಂಡಿ ಹಾಕ್ಬೇಕು. ಮಿಕ್ಸ್ ಆಗಿರೋದು 3-4 ಐಟಮ್ ಅದರಲ್ಲಿ ಮಿಕ್ಸ್ ಇರಬೇಕು. ಸೊ ಅಥವಾ 2.5 kg ಪ್ಲಸ್ ಒಂದು ಬಾಡಿ ವೇಟ್ ಗೆ ಅಂತ ಒಂದು ಅರ್ಧ kg ಅಥವಾ 1 kg ಮಿಕ್ಸ್ ಮಾಡಿ ಇರ್ಬೋದು, ಎಕ್ಸ್ಟ್ರಾ ಇಡ್ಬೋದು. ಸೊ ಅವಾಗ ಅದೊಂದು ಹೆಲ್ತಿ ಆಗಿರ್ತೈತಿ, ಅದು ಹಾಲು ಕಾನ್ಸ್ಟೆಂಟ್ ಇರ್ತೈತಿ, ಅದು ಮ್ಯಾನೇಜ್ಮೆಂಟ್ ಈಸಿ ಆಗಿರ್ತೈತಿ. ಅವಾಗ 1 ಹೊತ್ತಿಂದ ಹೇಳ್ತಾ ಇದ್ವಿ. ಅಥವಾ ಈಗ 10 ಲೀಟರ್ ಒಂದು ಪರ್ ಡೇ ಇದ್ರೆ 5 kg ಮಿನಿಮಮ್ ಅದಕ್ಕೆ 1 ಡೇಗೆ
ಕಾಳುಗಳು ಬೀಳ್ಬೇಕು ಅದಕ್ಕೆ. ಹ್ಮ್ ಯಾವುದೇ ಕಾಳಲ್ಲಿ ಹತ್ತಿ ಕಾಳು ಇಂಡಿಯಾ ಅಲ್ಲಿ ಅಥವಾ ಲೋಕಲ್ ಅಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನು ತಗೊಂಡು ಕಂಟಿನ್ಯೂ ಅದನ್ನ ಮಷೀನ್ ಅಲ್ಲಿ ಅಥವಾ ಗಿರಣಿಯಲ್ಲಿ ಹಾಕೋದು ಕೆಜಿ ಲೆಕ್ಕದಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡಬೇಕು. ಈಗ ನಿಮ್ ಪ್ರಕಾರ ಈಗ ನೀವು 5 ವರ್ಷದ ಅನುಭವದ ಇದ್ರಲ್ಲಿ ಈಗ ನಾನು ಒಂದು 10 ಎಮ್ಮೆ ಸಾಕೋದು ಬೆಟರ ಅಥವಾ 1 ಅಥವಾ 2 ಸಾಕೋದು ಬೆಟರ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ? ಈಗ ನಾನು ಹೇಳ್ದಲ್ಲ ಅದು ನಿಮ್ಮ ಹತ್ರ ಫೈನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿದೆ ಅಂದ್ರೆ 10ರಲ್ಲಿ ಸ್ಟಾರ್ಟ್ ಮಾಡಿಬೇಕು. 10ಲ್ಲಿ ಯಾಕಂದ್ರೆ ಅದೊಂದು ಕಮರ್ಷಿಯಲ್ ಬಿಸ್ನೆಸ್ ಆಗುತ್ತೆ ಅದು. ನೀವು 1-2 ಲೀಟರ್ ಅಂದ್ರೆ ಮನೆಗೆ 1-2 ಲೀಟರ್ ಇಟ್ಕೋತೀರಿ ಅಥವಾ ಪಕ್ಕದ ಮನೆಗೆ 1-2 ಇಟ್ಕೋ ನೀವು ಅದೇ ಒಂದು ಗೂಡಲ್ಲಿ ಕುತ್ಕೊಂಡು ಆಗ್ಬಿಡ್ತೈತೆ. ಅಂದ್ರೆ ನೀವು ಹೊರಗಡೆ ಅಡ್ಡಾಡಲ್ಲ. ಯಾವಾಗ ಒಂದು 100 ಲೀಟರ್ ಮೇಲೆ ಹಾಲ್ ಆಗುತ್ತಲ್ಲ ಅವಾಗ ನಿಮ್ ಮೈಂಡ್ ಓಡಾಕ್ ಚಾಲು ಹೋಗುತ್ತೆ, ಕಮರ್ಷಿಯಲ್ ಮೈಂಡ್ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಅಲ್ಲಿವರೆಗೆ ಮೈಂಡ್ ಸೆಟ್ ಹೆಂಗಿರ್ತದ ಒಂದು ಜಸ್ಟ್ ನಮ್ಮ ಸರೌಂಡಿಂಗ್ ಇರ್ತ ಒಂದು ಇದೇ ಪಕ್ಕದ ಮನೆಯವ್ರಿಗೆ ಒಂದ್ 1 ಲೀಟರ್ ಅಥವಾ 2 ಲೀಟರ್ ಅಲ್ಲಿ ಬಾಜು ಮನೆಗೆ ಕೊಡ್ಬೇಕು ಅಲ್ಲೇ ಕುಂತ್ ಬಿಡ್ತೀವಿ ನಾವು. 100 ಲೀಟರ್ ಯಾವಾಗ ಹಾಕೈತಾರ ನೀವು ಆಟೋಮೆಟಿಕ್ ಹುಡುಕ್ ಚಾಲು ಆಗ್ಬಿಡುತ್ತೆ, ನಿಮ್ ಮೈಂಡ್ ಸ್ಟಾರ್ಟ್ ಆಗತ್ತೆ, ಓಡಾಕ್ ಚಾಲು ಮಾಡ್ತೈತಿ. ಕಮರ್ಷಿಯಲ್ ಬಿಸ್ನೆಸ್ ಮೈಂಡ್ ಅವಾಗ ಸ್ಟಾರ್ಟ್ ಆಗತ್ತೆ, ದುಡ್ಡು ಬರೋದು ಅಲ್ಲಿ ಚಾಲು ಹೋಗುತ್ತೆ. ಇಲ್ಲಿ ಏನಾಕೈತೆ ಅದ್ರ ಪಕ್ಕದಲ್ಲಿರೋ ಅಥವಾ ರಿಲೇಷನ್ದು ನಮ್ಮ ಅಣ್ಣ ಅವರು ಇವ್ರು ಇದ್ದಾರೆ ಅವ್ರಿದ್ದಾರೆ ಅವ್ರಿಗೆ ಕೊಡ್ಕೋತ ಇವ್ರಿಗೆ ಕೊಡ್ಕೋತ ಅಲ್ಲೇ ನಿಮ್ ಹಾಲಲ್ಲಿ ಪ್ರವಾಸ ಬರುತ್ತೆ. ನಿಮ್ ರಿಟರ್ನ್ಸ್ ಆಗಲ್ಲ 1 ಎಮ್ಮೆ 2 ಎಮ್ಮೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ 1-2 ಅಷ್ಟೇ ಕಟ್ತೀನಿ ಅಂದ್ರೆ ಪರವಾಗಿಲ್ಲ, 1-2 ಕಡಿಮೆ ಡಿಪೆಂಡ್ ಆಗುತ್ತೆ. ನಾನು ಹೇಳೋದು ಸಜೆಸ್ಟ್ ಮಾಡೋದು 10 ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ 10 ಎಮ್ಮೆ ಜೊತೆಯಲ್ಲಿ ಒಬ್ಬ ಲೇಬರ್ ಬರ್ತಾನೆ ಫಸ್ಟ್, ಅವನು ನೀವು ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. 10 ಎಮ್ಮೆ ನೀವು ಓಕೆ ನಾವು ಕೆಪಾಸಿಟಿ ಇದೆ, ನಾವು ಮಾಡಕ್ತೀವಿ, ಹಾಲು ಹಿಂಡ್ತೀವಿ, ಮೇಯಿಸ್ತೀವಿ, ಮೈ ತೊಳಿತೀವಿ, ಡೈಲಿ ಎಲ್ಲ ಮಾಡ್ತೀವಿ ಅಂದ್ರೆ ಓಕೆ. ಬಟ್ ಅಲ್ಲಿ ಒಂದು ಲೇಬರ್ 2 ತಿಂಗಳವರೆಗೆ ನೀವು ನಾನು ಹೇಳ್ತೀನಿ, ಅಲ್ಲಿ ಒಂದು ಲೇಬರ್ ಎಮ್ಮೆ ತಂದ ಮೇಲೆ 2 ತಿಂಗಳಾದ್ರೂ ಅವ್ನ ಜೊತೆಲಿ ಇರ್ಬೇಕು. ಯಾಕಂದ್ರೆ ಇವತ್ತು ಮೇಂಟೆನೆನ್ಸ್ ಯಾವ ತರ ಮಾಡ್ತಾ ಇದ್ರೆ, ಇವ್ರು ಹೇಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಮೇವು ಹಾಕ್ತಾರೆ, ನೀರ್ ಕುಡಿಸ್ತಾರೆ, ಆಮೇಲೆ ಮರಿಗಳು ಬಿಟ್ಕೊಂಡು ಹಾಲು ಹಿಂಡ್ತಾರೆ, ಬೆಳಿಗ್ಗೆ 6 ಗಂಟೆವರೆಗೆಲ್ಲ ಕೆಲಸ ಮಾಡ್ತಾರೆ, ಗೊಬ್ಬರ ತೆಗಿತಾರೆ, 7 ಗಂಟೆಗೆ ಮೈ ತೊಳೆ ಚಾಲು ಮಾಡ್ತಾರೆ, 8 ಗಂಟೆಗೆಲ್ಲ ಮುಗಿ ಹೋಗುತ್ತೆ. 8 ಗಂಟೆ ನಂತರ ಮತ್ತೆ ಮಧ್ಯಾಹ್ನ 2-3 ರೆಸ್ಟ್ ಪೀರಿಯಡ್ ಯಾರಿಗೂ ಅಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು ಆತರ ಅವು. ಯಾಕಂದ್ರೆ ಎಷ್ಟು ಕುತ್ಕೊಂಡು ಮೇಲೆ ಕಟ್ಟೋಲ್ಲ ಹಾಲು ಜಾಸ್ತಿ ಆಗ್ತದೆ. ನಾವು ಆಕ್ಚುಲಿ ವಿಸಿಟರ್ಸ್ ನ ದಿವಸ ಅಲೌಡ್ ಮಾಡ್ತಾರಿಲ್ಲ, ಇನ್ನೂ ಸ್ವಲ್ಪ ಮಾಡಂಗಿಲ್ಲ ಪರ್ಮಿಷನ್ ನಾವು ಬಿಡಲ್ಲ. ಕೆಲವೊಂದು ಸಿಚುವೇಶನ್ ಅನ್ಅವಾಯ್ಡಬಲ್ ಸಿಚುವೇಶನ್ ಇರ್ತಲ್ಲ ಅವ್ರಿಗೆ ಅಷ್ಟೇ ನಾವು ಅಲೌ ಮಾಡ್ತೀವಿ. ಡಿಪೆಂಡ್ 10 ಎಮ್ಮೆ ಮಾಡಿದ್ರೆ ಚೆನ್ನಾಗಿದೆ. ಈಗ 10 ಎಮ್ಮೆ ಅಂದ್ರೆ ಓವರ್ ಆಗಿ ನಾನು ಎಷ್ಟು ಲೀಟರ್ ಹಾಲು ತಗೋಬಹುದಣ್ಣ? ಎಷ್ಟು ನೀವು ಅದ್ರ ಲಾಭ ಏನ್ ತಗೋಬಹುದು ನಾನು? ಫಸ್ಟ್ ಅದೇ ಹೇಳ್ತೀನಿ, ನಮ್ಗೆ ಯಾರಾದ್ರು ಬೇಕಂತ ನಾನು ಹೇಳ್ತೀನಿ 10 ಲೀಟರ್ ಬೇಕು, 100 ಲೀಟರ್ ಕೆಪಾಸಿಟಿ ಬೇಕು. ಡಿಪೆಂಡ್ ಕಾಸ್ಟ್ ಅಲ್ಲೇ ಆಗುತ್ತೆ ಅದು. ಓಕೆ, ಟೋಟಲ್ 10 ಲೀಟರ್ 100 ಲೀಟರ್ ಪರ್ ಡೇ ಎಕ್ಸ್ಪೆಕ್ಟ್ ಮಾಡ್ಬೋದು. 12 ಲೀಟರ್ ಅಂದ್ರೆ ಅದು ರೇಂಜ್ ನಿಮ್ಗೆ ಪರ್ಚೇಸಿಂಗ್ ರೇಂಜು ವೇರಿಯೇಷನ್ ಆಗುತ್ತೆ. 12 ಲೀಟರ್ ಎಮ್ಗಳು ಬೇಕಾದ್ರೆ ಅದು ರೇಂಜೇ ಬೇರೆ ಇರುತ್ತೆ. 15 ಲೀಟರ್ ಬೇಕಂದ್ರೆ 15 ಲೀಟರ್ದು ರೇಂಜೇ ಬೇರೆ ಇರುತ್ತೆ. ಆ ಕ್ವಾಲಿಟಿ 15 ಲೀಟರ್ ಆಟೋಮೆಟಿಕ್ ಆಗಿ 150 ಲೀಟರ್ ಆಗುತ್ತೆ. 12 ಲೀಟರ್ 120 ಲೀಟರ್, 10 ಲೀಟರ್ ಅಂದ್ರೆ 100 ಲೀಟರ್. ಅದು ಬೀಳುತ್ತಂತಲ್ಲ, ಇಲ್ಲಿ ಬಂದ್ಮೇಲೆ ಆತರ ಮ್ಯಾನೇಜ್ಮೆಂಟ್ ಮುಂದುವರಿಬೇಕು. ನಾವು ಜಸ್ಟ್ ಅಲ್ಲಿ ಅವ್ರು ನಾವೆಲ್ಲ ಚೆಕ್ ಮಾಡ್ಕೊಂಡು ಹಿಡ್ಕೊಂಡು ಎಲ್ಲ ತರ್ಬೋದು. ಅಲ್ಲಿ ನಾವು ತೆಗಿಸ್ತಾರೆ, ಎಲ್ಲ ಮಾಡ್ತಾರೆ, ತೋರಿಸ್ತಾರೆ ಯಾವ ತರ ಇದೆ. ಅದು ಒಂದು ಪ್ರೊಸೆಸ್, ಅದು ಹಿಂಡ್ ತೋರಿಸೋದು ಎಲ್ಲ ಮಾಡೋದು ಪ್ರೊಸೆಸ್. ಅದಾದ್ಮೇಲೆ ನಾವು ಇಲ್ಲಿ ಬಂದ ಮೇಲೆ ಅಥವಾ ಅದು ಇಲ್ಲಿ ನಮ್ಮ ಫುಡ್ಗೆ ಅಥವಾ ಕ್ಲೈಮೇಟ್ ಸೆಟ್ ಆಗುತ್ತೋ 4-5 ದಿವಸ ಟೈಮ್ ತಗೋಬೇಕು. ಆ 4-5 ದಿವಸದಲ್ಲಿ ಸೆಟ್ ಆಗಿ ಹಾಲಿನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೋತಾವೆ. ನಮ್ಮ ಫುಡ್ಗೆ ಸೆಟ್ ಆಗಿ, ನಮ್ಮ ಹಿಂಡಿಗೆ ಸೆಟ್ ಆಗಬೇಕು, ನಮ್ಮ ಕ್ಲೈಮೇಟ್ ಸೆಟ್ ಆಗಬೇಕು. ಇಷ್ಟಾದ್ಮೇಲೆ ಜಸ್ಟ್ ಒಂದು ವಾರ ಭಾಳ ಮ್ಯಾಕ್ಸಿಮಮ್ ಅದರಲ್ಲಿ ಸೆಟ್ ಆಗಿ ಅವ್ರು ಏನು ಎಮ್ಮಿ ತಗೊಂಡ್ಬಂದಿರ್ತಾರಲ್ಲ ಅಲ್ಲಿ ಎಷ್ಟು ಹಾಲು ತೋರಿಸಿರ್ತಾರಲ್ಲ ಅಷ್ಟೇ ಹಾಲು ಇಲ್ಲಿ ಕರ್ಕೊಂಡು ನೀವು ತೋರಿಸ್ತಾರೆ, ಇಷ್ಟು ಹಾಲಿನ ನಾವು ರೆಡಿ ಮಾಡಿದ್ವಿ, ಇದನ್ನ ನೀವು ನೆಕ್ಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟು ರೆಡಿ ಮಾಡಿಸಿ ತೋರಿಸ್ಬಿಡ್ತಾರೆ. ನಮ್ಮ ಹತ್ರ ಬರೀ ರಿಸರ್ಚ್ ಸೆಂಟರ್ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಡ್ತಾರೆ, ಓಪನಿಂಗ್ ಮಾಡ್ತಾರೆ. ಓಪನಿಂಗ್ ಮಾಡಿದ್ರೆ ಒಂದು ನೆಕ್ಸ್ಟ್ ಟೈಮ್ ಕಾಲಿಡಲ್ಲ. ಜೆನ್ಯೂನ್ ಆಗಿ ಯಾರು ಮಾಡ್ತಾರಲ್ಲ ಅವ್ರಿಗೆ ನೋಡೋದು ಸಿಗಲ್ಲ, ಸಬ್ಸಿಡಿ ಸಿಗಲ್ಲ. ಯಾಕಂದ್ರೆ ಫಸ್ಟ್ ಶೆಡ್ ಡಿಸೈನ್ ಇಂಪಾರ್ಟೆಂಟ್. ನಿಮ್ ಹೊಲದಲ್ಲಿ ಯಾವ ತರ ಕಟ್ತಾ ಇದ್ದೀರಾ, ಯಾವ ದಿಕ್ಕಿನಲ್ಲಿ ಕಟ್ತಾ ಇದ್ದೀರಾ, ಯಾವ ಪೊಸಿಷನ್ ಕಟ್ತಾ ಇದ್ದೀರಾ, ಅದು ಬಹಳ ಇಂಪಾರ್ಟೆಂಟ್.